ಓಂ ನಮಃ ಶಿವಾಯ. ಎಲ್ಲರಿಗೂ ವಂದನೆಗಳು. ಈ ಮಾಹಿತಿಯು ನಿಮಗೆ ಸಾಧಾರಣವಾಗಿ ಕಾಣಿಸಬಹುದು, ಆದರೆ ಇದರಲ್ಲಿ ಅಡಗಿರುವ ಸಂಕೇತವು ಅತ್ಯಂತ ವಿಶಿಷ್ಟವಾಗಿದೆ. ನೀವು ಈ ಪ್ರಸ್ತುತಿಯನ್ನು ವೀಕ್ಷಿಸುತ್ತಿರುವುದು ಕೇವಲ ಆಕಸ್ಮಿಕವಲ್ಲ, ಇದು ಪರಮಾತ್ಮನು ನಿಮಗೆ ತಲುಪಿಸಿರುವ ರಹಸ್ಯ ಸೂಚನೆಯಾಗಿದೆ. ಸಿಂಹರಾಶಿಯ ಜಾತಕದವರು ಈ ಮುಂಬರುವ 4 ದಿನಗಳ ಕಾಲಘಟ್ಟದಲ್ಲಿ ಒಂದು ಪ್ರಮುಖ ಘಟನೆಯನ್ನು ಎದುರಿಸುವ ಸಾಧ್ಯತೆಯಿದೆ. ನೀವು ಈ ತನಕ ನಂಬಿರುವುದು ಸತ್ಯವೋ ಅಥವಾ ಭ್ರಮೆಯೋ ಎಂಬ ಗೊಂದಲವು ಪೂರ್ಣವಾಗಿ ನಿವಾರಣೆಯಾಗಲಿದೆ. ಅದಕ್ಕಾಗಿಯೇ ಈ ಪ್ರತಿಯೊಂದು ವಿಚಾರವನ್ನು ಅಂತ್ಯದವರೆಗೂ ಆಲಿಸುವುದು ಅತಿ ಅವಶ್ಯಕವಾಗಿದೆ. ಈ 4 ದಿನಗಳು ನಿಮ್ಮ ಜೀವನದ ಹಾದಿಯಲ್ಲಿ ಒಂದು ಮಹತ್ವದ ತಿರುವನ್ನು ನೀಡಬಲ್ಲವು. ಯಾರನ್ನು ಪೂರ್ಣವಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಮತ್ತು ಯಾರಿಂದ ಅಂತರವನ್ನು ಕಾಯ್ದುಕೊಳ್ಳಬೇಕು ಎಂಬುದು ನಿಮಗೆ ಸ್ಪಷ್ಟವಾಗಿ ಮನವರಿಕೆಯಾಗುತ್ತದೆ. ಒಬ್ಬ ವ್ಯಕ್ತಿಯ ಮೂಲಕ ನಡೆಯುವ ಬೆಳವಣಿಗೆಗಳು ನಿಮ್ಮ ಅಂತರಾಳವನ್ನು ಏಕಾಏಕಿ ಅಲುಗಾಡಿಸುವಂತೆ ಮಾಡುತ್ತವೆ. ನೀವು ಈ ತನಕ ಗಮನಹರಿಸದ ಸಂಗತಿಗಳು ಹಠಾತ್ತಾಗಿ ನಿಮ್ಮ ಅರಿವಿಗೆ ಬರಲಿವೆ. ಇದು ನಿಮಗೆ ನೀಡಲಾದ ಎಚ್ಚರಿಕೆ ಮತ್ತು ಜ್ಞಾನದ ಉದಯವಾಗಿದೆ. ಯಾರೂ ಇರದ ಶಾಂತ ಸ್ಥಳದಲ್ಲಿ ಏಕಾಂತವಾಗಿ ಕುಳಿತು ಈ ಮಾಹಿತಿಯನ್ನು ಗ್ರಹಿಸುವುದು ಉತ್ತಮ, ಏಕೆಂದರೆ ಇದರಲ್ಲಿ ವಿವರಿಸಲಾದ ಅಂಶಗಳು ನಿಮ್ಮ ವೈಯಕ್ತಿಕ ಬದುಕಿನ ಘಟನೆಗಳಿಗೆ ಬಹಳ ಹತ್ತಿರವಾಗಿವೆ. ನಿಮ್ಮನ್ನು ವಂಚಿಸಿದವರ ಕೆಲವು ಕಟು ಸತ್ಯಗಳು ಈ ಸಮಯದಲ್ಲಿ ಬಹಿರಂಗಗೊಳ್ಳುವ ಸಂಭವವಿದೆ. ನೀವು ಈ ನುಡಿಗಳನ್ನು ಆಲಿಸುತ್ತಿರುವಾಗ ಕೆಲವು ಹಳೆಯ ಪ್ರಸಂಗಗಳು ನಿಮ್ಮ ಸ್ಮೃತಿಪಟಲಕ್ಕೆ ಬರುತ್ತವೆ. ಅವು ಕಾಕತಾಳೀಯವಲ್ಲ, ಅವು ದೈವಿಕ ಪ್ರೇರಣೆಗಳಾಗಿವೆ. ಇದು ಏಕೆ ಸಂಭವಿಸುತ್ತಿದೆ ಎಂದು ನೀವು ಎಂದಾದರೂ ಚಿಂತಿಸಿದ್ದೀರಾ? ಕೆಲವು ವ್ಯಕ್ತಿಗಳು ನಿಮ್ಮ ಬದುಕಿಗೆ ಪ್ರವೇಶ ನೀಡಿ ನಂತರ ದೂರ ಸರಿಯುವುದೇಕೆ? ನೀವು ನಿರೀಕ್ಷಿಸಿದ್ದಕ್ಕೆ ತದ್ವಿರುದ್ಧವಾಗಿ ಘಟನೆಗಳು ಏಕೆ ಜರುಗುತ್ತವೆ? ಈ ಸಕಲ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀವೀಗ ಕಂಡುಕೊಳ್ಳುವಿರಿ. ಈ 4 ದಿನಗಳು ನಿಮ್ಮ ಬದುಕಿಗೆ ಪಾರದರ್ಶಕತೆಯನ್ನು ನೀಡಲಿವೆ. ನೀವು ಈ ತನಕ ಭಾವಿಸಿದ್ದು ಒಂದು ರೀತಿ ಇರಬಹುದು, ಆದರೆ ವಾಸ್ತವದ ನೆಲೆಗಟ್ಟು ಭಿನ್ನವಾಗಿರಬಹುದು. ಎಸ್ ಎಂಬ ಈ ಹೆಸರಿನ ಈ ವ್ಯಕ್ತಿ ನಿಮ್ಮ ಜೀವನದ ಹಾದಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದಾರೆ. ಅವರು ಹೊರನೋಟಕ್ಕೆ ನಿಮಗೆ ಹಿತೈಷಿಯಂತೆ ತೋರಬಹುದು, ಆದರೆ ಅಂತರಂಗದಲ್ಲಿ ಅವರು ಬೇರೆಯದೇ ಆದ ಆಲೋಚನೆಗಳನ್ನು ಹೊಂದಿರಬಹುದು. ಇದು ನಿಮ್ಮ ಭವಿಷ್ಯದ ದಿನಗಳ ಮೇಲೆ ಪ್ರಭಾವ ಬೀರುವುದರಿಂದ ನೀವು ಈ ಬಗ್ಗೆ ಅರಿಯಲೇಬೇಕು. ನೀವು ಈ ಪ್ರಸ್ತುತಿಯನ್ನು ಅರ್ಧಕ್ಕೆ ನಿಲ್ಲಿಸಿದರೆ ನೀವು ಅತ್ಯಂತ ಮೌಲ್ಯಯುತ ಮಾಹಿತಿಯನ್ನು ಕಳೆದುಕೊಳ್ಳುತ್ತೀರಿ. ಅದಕ್ಕಾಗಿಯೇ ಕೊನೆಯವರೆಗೂ ಇದನ್ನು ಆಲಿಸುವುದು ಅತ್ಯಂತ ಮುಖ್ಯ. ಈ ಮಾತುಗಳು ನಿಮಗೆ ಮುಂದಿನ ದಾರಿಗೆ ಮಾರ್ಗದರ್ಶಿಯಾಗಿ ಕೆಲಸ ಮಾಡುತ್ತವೆ. ಸರಿಯಾದ ತೀರ್ಮಾನಗಳನ್ನು ಕೈಗೊಳ್ಳಲು ಇವು ನಿಮಗೆ ಬೆಂಬಲ ನೀಡುತ್ತವೆ. ಇದು ಕೇವಲ ಸಾಮಾನ್ಯ ವಿಡಿಯೋ ಅಲ್ಲ, ಇದು ಭಗವಂತನು ನಿಮಗೆ ನೀಡಿದ ಸುಳಿವು. ನಿಮ್ಮ ಜೀವನದ ಕೆಲವು ಗಹನವಾದ ಘಟನೆಗಳು ಇಲ್ಲಿಯವರೆಗೂ ನಿಮಗೆ ಅರ್ಥವಾಗದಿರಬಹುದು, ಆದರೆ ಈಗ ಅವೆಲ್ಲವೂ ಒಂದಕ್ಕೊಂದು ಸರಿಯಾಗಿ ಹೊಂದಿಕೆಯಾಗುತ್ತವೆ. ಯಾರನ್ನು ನಂಬಬೇಕು ಮತ್ತು ಯಾರಿಂದ ದೂರವಿರಬೇಕು ಎಂದು ನಿಮಗೆ ಸುಸ್ಪಷ್ಟವಾಗಿ ತಿಳಿಯುತ್ತದೆ. ಇದು ನಿಮಗೆ ಒಂದು ನೂತನ ಆರಂಭವಾಗಲಿದೆ. ಈ 4 ದಿನಗಳಲ್ಲಿ ನೀವು ಜಾಗರೂಕತೆಯಿಂದ ಇದ್ದರೆ ನೀವು ಸಂಭವಿಸಬಹುದಾದ ದೊಡ್ಡ ನಷ್ಟಗಳನ್ನು ತಪ್ಪಿಸಬಹುದು. ಇದನ್ನು ನಿಮಗೆ ಬಂದ ಮುನ್ಸೂಚನೆ ಎಂದು ಪರಿಗಣಿಸಿ. ಪರಮಾತ್ಮನು ಸದಾ ತನ್ನ ಭಕ್ತರನ್ನು ರಕ್ಷಿಸುತ್ತಾನೆ. ನೀವು ಈ ಮಾತುಗಳನ್ನು ಕೇಳುತ್ತಿದ್ದೀರಿ ಎಂದರೆ ಅವನು ನಿಮಗೆ ಒಂದು ದಾರಿಯನ್ನು ತೋರಿಸುತ್ತಿದ್ದಾನೆ ಎಂದರ್ಥ. ನೀವು ಈ ಅಂಶಗಳನ್ನು ಗಮನವಿಟ್ಟು ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡರೆ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸಬಹುದು. ಇದು ನಿಮಗೆ ದೊರೆತ ಒಂದು ಸುಸಂದರ್ಭ, ಇದನ್ನು ಕೈಚೆಲ್ಲಬೇಡಿ. ಈ ಪ್ರಸ್ತುತಿಯಲ್ಲಿರುವ ಆ ವಿವರಗಳು ಯಾವುದು ಎಂಬುದನ್ನು ಈಗ ನಮಗೆ ಸವಿಸ್ತಾರವಾಗಿ ವಿವರಿಸಿ. ಮಾಹಿತಿಯನ್ನು ಎಲ್ಲೂ ಅರ್ಧಕ್ಕೆ ನಿಲ್ಲಿಸಬೇಡಿ. ಕೊನೆಯವರೆಗೂ ಏಕಾಗ್ರತೆಯಿಂದ ಆಲಿಸಿ, ಏಕೆಂದರೆ ನಿಮ್ಮ ಬದುಕನ್ನು ಪರಿವರ್ತಿಸಬಲ್ಲ ಅತ್ಯಂತ ನಿರ್ಣಾಯಕ ವಿಚಾರಗಳು ಕೊನೆಯಲ್ಲಿ ಅಡಗಿವೆ. ಸಬ್ಸ್ಕ್ರೈಬ್ ಮಾಡಿ ಎಂಬುದು ನಮ್ಮ ಪುಟ್ಟ ವಿನಂತಿ. ಸೂಚನಾ ಗಂಟೆಯ ಮೇಲೆ ಒತ್ತಿರಿ, ಆಗ ನಿಮಗೆ ನಮ್ಮ ಮಾಹಿತಿಯ ಅಧಿಸೂಚನೆಗಳು ಲಭಿಸುತ್ತವೆ. ಓಂ ನಮಃ ಶಿವಾಯ ಎಂದು ಪ್ರತಿಕ್ರಿಯಿಸಿ. ನೀವು ಈ ಮಾಹಿತಿಯನ್ನು ಇಷ್ಟಪಟ್ಟರೆ ಒಂದು ಸಣ್ಣ ಲೈಕ್ ನೀಡುವ ಮೂಲಕ ಈ ವಿಚಾರಗಳು ಈ ರಾಶಿಚಕ್ರದ ಇತರ ಕೆಲವು ಜನರನ್ನು ತಲುಪಲು ಸಹಾಯವಾಗುತ್ತದೆ. ಇದಲ್ಲದೆ ಇದು ನಮಗೆ ಕೆಲಸ ಮಾಡಲು ಪ್ರೇರಣೆ ನೀಡುತ್ತದೆ. ಈಗ ನೀವಿದನ್ನು ಪೂರ್ಣ ಏಕಾಗ್ರತೆಯಿಂದ ಕೇಳಿ, ಏಕೆಂದರೆ ಇದು 100ಕ್ಕೆ 100ರಷ್ಟು ಜ್ಯೋತಿಷ್ಯದ ಭವಿಷ್ಯವಾಣಿಯಾಗಿದೆ. ನಾವು ಅನೇಕ ವಿದ್ವಾಂಸರಿಂದ ಸಂಗ್ರಹಿಸಿದ ಗಹನವಾದ ಜ್ಯೋತಿಷ್ಯ ಮಾಹಿತಿಯನ್ನು ನಿಮಗೆ ಒದಗಿಸುತ್ತಿದ್ದೇವೆ. ನಾವು ಸಿಂಹರಾಶಿಯ ಕುರಿತು ಚರ್ಚಿಸುವಾಗ ಮೊದಲು ನೆನಪಿಗೆ ಬರುವುದು ಅವರಲ್ಲಿರುವ ವಿಶಿಷ್ಟ ತೇಜಸ್ಸು. ಈ ಕಾಂತಿಯು ಕೇವಲ ಬಾಹ್ಯವಾಗಿ ಗೋಚರಿಸುವುದಲ್ಲದೆ ಅವರ ಚಿಂತನೆಗಳು, ತೀರ್ಮಾನಗಳು ಮತ್ತು ನಡವಳಿಕೆಯಲ್ಲಿ ಸುಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ. ಅವರು ಎಲ್ಲೇ ಇದ್ದರೂ ಒಂದು ವಿಶಿಷ್ಟ ಗುರುತನ್ನು ಸಂಪಾದಿಸುತ್ತಾರೆ. ಅವರು ಮೌನವಾಗಿದ್ದರೂ ಸಹ ಅವರ ಉಪಸ್ಥಿತಿಯನ್ನು ಗುರುತಿಸಲು ಸಾಧ್ಯವಿದೆ. ಅದೇ ಸಿಂಹರಾಶಿಯ ನೈಜ ಶಕ್ತಿ. ಸಿಂಹರಾಶಿಯ ಅಧಿಪತಿ ಸೂರ್ಯದೇವ, ಆದ್ದರಿಂದ ನಾಯಕತ್ವದ ಗುಣವು ಅವರ ಜೀವನದಲ್ಲಿ ಸಹಜವಾಗಿಯೇ ಸಿದ್ಧಿಸುತ್ತದೆ. ಯಾರೂ ಸೂಚಿಸದಿದ್ದರೂ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವುದು ಅವರ ಪ್ರವೃತ್ತಿಯಾಗಿದೆ. ಅದಕ್ಕಾಗಿಯೇ ಇತರರು ಅನೇಕ ಬಾರಿ ಅವರ ಮೇಲೆ ಅವಲಂಬಿತರಾಗುತ್ತಾರೆ.
ಆದರೆ ಅದೇ ಕಾಲಕ್ಕೆ ಅವರು ಏಕಾಂಗಿಯಾಗಿ ಒಳಗೊಳ್ಳಗೆ ಸಂಕಟಪಡುತ್ತಾರೆ. ಅವರು ಸದಾ ಗೌರವವನ್ನು ಹಂಬಲಿಸುತ್ತಾರೆ. ಯಾರಾದರೂ ಅವರನ್ನು ಕೀಳಾಗಿ ಕಂಡರೆ ಅದು ಅವರಿಗೆ ಅತೀವ ನೋವುಂಟು ಮಾಡುತ್ತದೆ. ಬಾಹ್ಯವಾಗಿ ಏನೂ ಆಗಿಲ್ಲ ಎಂದು ತೋರಿದರೂ ಅಂತರಂಗದಲ್ಲಿ ಅವರು ಅದನ್ನು ತುಂಬಾ ಗಂಭೀರವಾಗಿ ಪರಿಗಣಿಸುತ್ತಾರೆ. ಯಾರಾದರೂ ಅವರಿಗೆ ದ್ರೋಹ ಮಾಡಿದರೆ ಅವರನ್ನು ಪುನಃ ನಂಬುವುದು ಅವರಿಗೆ ಅತ್ಯಂತ ದುಸ್ತರವಾಗುತ್ತದೆ. ಆದರೂ ಅವರು ಮುಗುಳು ನಗುತ್ತಲೇ ಎಲ್ಲವನ್ನು ನಿಭಾಯಿಸುತ್ತಾರೆ. ಸಿಂಹರಾಶಿಯವರು ತುಂಬಾ ಬಲಿಷ್ಠರಾಗಿ ಕಾಣಿಸಿದರೂ ಅವರ ಹೃದಯವು ಅತೀವ ಮೃದುವಾಗಿರುತ್ತದೆ. ಯಾರಾದರೂ ಸಂಕಷ್ಟದಲ್ಲಿರುವುದನ್ನು ಕಂಡರೆ ಅವರು ಸಹಿಸುವುದಿಲ್ಲ. ಅವರಿಗೆ ನೆರವಾಗಲು ಅವರು ಏನು ಬೇಕಾದರೂ ಮಾಡಲು ಮುಂದಾಗುತ್ತಾರೆ. ಕೆಲವೊಮ್ಮೆ ಅವರ ಉನ್ನತ ಗುಣವೆಂದರೆ ತಮಗೆ ಹಾನಿಯಾದರೂ ಪರವಾಗಿಲ್ಲ, ಇತರರಿಗೆ ಒಳ್ಳೆಯದಾಗಲಿ ಎಂದು ಬಯಸುವುದು. ಆದರೆ ಈ ಔದಾರ್ಯವನ್ನು ಎಲ್ಲರೂ ಅರ್ಥಮಾಡಿಕೊಳ್ಳುವುದಿಲ್ಲ. ಅವರು ಬೇಗನೆ ರೊಚ್ಚಿಗೆ ಏರುತ್ತಾರೆ. ಆದರೆ ಅದೇ ಕಾಲಕ್ಕೆ ಅವರು ತಕ್ಷಣ ಶಾಂತಗೊಳ್ಳುತ್ತಾರೆ. ಕೋಪದಲ್ಲಿ ಆಡಿದ ಮಾತುಗಳ ನಂತರ ಪಶ್ಚಾತ್ತಾಪ ಪಡುವವರು ಅವರೇ ಆಗಿರುತ್ತಾರೆ. ಅದಕ್ಕಾಗಿಯೇ ಅವರು ನಾನು ಅಷ್ಟು ಕಟುವಾಗಿ ಏಕೆ ವರ್ತಿಸಿದೆ ಎಂದು ಹಲವು ಬಾರಿ ಆಶ್ಚರ್ಯಪಡುತ್ತಾರೆ. ಆದರೆ ಅವರ ಕೋಪದ ಹಿಂದೆ ಒಂದು ಪ್ರಾಮಾಣಿಕತೆಯೂ ಇರುತ್ತದೆ. ಅವರು ನಂಬಿದವರು ತಪ್ಪು ಮಾಡಿದಾಗ ಮಾತ್ರ ಅವರು ಹೆಚ್ಚು ನೊಂದುಕೊಳ್ಳುತ್ತಾರೆ. ಸಿಂಹರಾಶಿಯವರು ಒಂದು ಕೆಲಸವನ್ನು ಕೈಗೆತ್ತಿಕೊಂಡರೆ ಅದನ್ನು ಪೂರೈಸದೇ ಬಿಡುವುದಿಲ್ಲ. ಹಾದಿಯಲ್ಲಿ ಎಷ್ಟೇ ವಿಘ್ನಗಳು ಎದುರಾದರೂ ಅವರು ಅಂತ್ಯದವರೆಗೂ ಛಲದಿಂದ ಹೋರಾಡುತ್ತಾರೆ. ಈ ಗುಣದಿಂದಾಗಿ ಅವರು ಬದುಕಿನ ಅನೇಕ ರಂಗಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ. ಆದರೆ ಅದೇ ಕಾಲಕ್ಕೆ ಕೆಲವೊಮ್ಮೆ ಅವರು ಮಿತಿಮೀರಿದ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಒತ್ತಡಕ್ಕೆ ಸಿಲುಕುತ್ತಾರೆ. ಕೀರ್ತಿ, ಗೌರವ ಮತ್ತು ಮಾನ್ಯತೆ ಅವರಿಗೆ ಬಹಳ ಮುಖ್ಯವಾದ ಅಂಶಗಳಾಗಿವೆ. ಅವರು ಧನಸಂಪತ್ತಿಗಿಂತ ಹೆಸರಿಗಾಗಿ ಹೆಚ್ಚು ಶ್ರಮಿಸುತ್ತಾರೆ. ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನು ಗಳಿಸುವುದು ಅವರ ಜೀವನದ ಗುರಿಯಾಗಿದೆ. ಅದಕ್ಕಾಗಿಯೇ ಅವರು ತಮ್ಮ ಕಾಯಕವನ್ನು ಬಹಳ ನಿಷ್ಠೆಯಿಂದ ಮಾಡುತ್ತಾರೆ. ಇತರರು ತಮ್ಮ ಬಗ್ಗೆ ಏನು ಭಾವಿಸುತ್ತಾರೆ ಎಂಬುದರ ಬಗ್ಗೆಯೂ ಅವರು ಕಾಳಜಿ ವಹಿಸುತ್ತಾರೆ. ಸಿಂಹರಾಶಿಯವರು ತಮ್ಮ ಅಂತರಾಳದ ಭಾವನೆಗಳನ್ನು ಅಷ್ಟು ಸುಲಭವಾಗಿ ಹೊರಹಾಕುವುದಿಲ್ಲ. ಅವರು ವ್ಯಥೆಯಲ್ಲಿದ್ದರೂ ಅಥವಾ ಹರ್ಷವಾಗಿದ್ದರೂ ಅವರು ಹೆಚ್ಚಿನದನ್ನು ತಮ್ಮಲ್ಲೇ ಗುಪ್ತವಾಗಿಡುತ್ತಾರೆ. ಏಕೆಂದರೆ ಅವರು ಅಶಕ್ತರಾಗಿ ಕಾಣಿಸಿಕೊಳ್ಳಲು ಕಿಂಚಿತ್ತೂ ಇಷ್ಟಪಡುವುದಿಲ್ಲ. ಆದರೆ ಯಾರಾದರೂ ಅವರನ್ನು ನಿಜವಾಗಿ ಅರಿತುಕೊಂಡರೆ ಅವರು ಅವರೊಡನೆ ತುಂಬಾ ಮುಕ್ತವಾಗುತ್ತಾರೆ. ಅವರಿಗೆ ವಿಶ್ವಾಸವೇ ಬದುಕಿನ ಅಡಿಪಾಯ. ಒಮ್ಮೆ ಅವರು ಯಾರಿಗಾದರೂ ಪೂರ್ಣ ಮನಸ್ಸಿನಿಂದ ಹತ್ತಿರವಾದರೆ ಅವರು ಅವರಿಗೆ ಸಂಪೂರ್ಣವಾಗಿ ನಿಷ್ಠರಾಗಿರುತ್ತಾರೆ. ಆದರೆ ಆ ವಿಶ್ವಾಸಕ್ಕೆ ಧಕ್ಕೆ ಬಂದರೆ ಅವರು ತಮ್ಮನ್ನು ತಾವೇ ಕಡಿದುಕೊಳ್ಳುತ್ತಾರೆ. ಆ ಸಂಬಂಧವನ್ನು ಸರಿಪಡಿಸುವುದು ತುಂಬಾ ಕಷ್ಟ. ಅದಕ್ಕಾಗಿಯೇ ಅವರು ಯಾರನ್ನು ನಂಬುತ್ತಾರೆ ಎಂಬುದರ ಬಗ್ಗೆ ಬಹಳ ಜಾಗರೂಕರಾಗಿರುತ್ತಾರೆ. ಸಿಂಹರಾಶಿಯವರು ಬಾಹ್ಯವಾಗಿ ತುಂಬಾ ಸಾಹಸ ಪ್ರವೃತ್ತಿಯಾಗಿ ಕಾಣಿಸಿದರೂ ಅಂತರಂಗದಲ್ಲಿ ಅವರು ಅತೀವ ಭಾವುಕರಾಗಿರುತ್ತಾರೆ. ಅವರಿಗೆ ಅರ್ಥ ಮಾಡಿಕೊಳ್ಳಲು ಪ್ರೇಮ ಮತ್ತು ಆದರ ಸದಾ ಬೇಕು. ಯಾರಾದರೂ ಅವರನ್ನು ನಿಜವಾಗಿ ಗೌರವಿಸಿದರೆ ಅವರು ತಮ್ಮ ಬದುಕಿನುದ್ದಕ್ಕೂ ಅವರ ಬೆನ್ನಲಿಗೆ ನಿಲ್ಲುತ್ತಾರೆ. ಅದೇ ಅವರ ನೈಜ ಬಲವಾಗಿದೆ. ಅವರಿಗೆ ಏಕಾಂತದ ಸಮಯವು ಅತ್ಯವಶ್ಯಕ. ಆ ಕಾಲದಲ್ಲಿ ಅವರು ತಮ್ಮ ಜೀವನದ ಹಾದಿ ಮತ್ತು ತಮ್ಮ ತೀರ್ಮಾನಗಳನ್ನು ಮರುಪರೀಕ್ಷಿಸುತ್ತಾರೆ. ಅವರು ಎಲ್ಲಿ ಎಡವಿದ್ದಾರೆ ಮತ್ತು ಅದನ್ನು ಹೇಗೆ ಸರಿಪಡಿಸುವುದು ಎಂಬುದರ ಬಗ್ಗೆ ಗಹನವಾಗಿ ಆಲೋಚಿಸುತ್ತಾರೆ. ಈ ಗುಣ ಅವರನ್ನು ಸಮರ್ಥರನ್ನಾಗಿಸುತ್ತದೆ. ಅದಕ್ಕಾಗಿಯೇ ಅವರು ಪ್ರತಿ ಹಂತದಲ್ಲೂ ಹೊಸ ಪಾಠವನ್ನು ಕಲಿಯುತ್ತಾರೆ ಮತ್ತು ಮುನ್ನಡೆಯುತ್ತಾರೆ. ಸಿಂಹರಾಶಿಯವರು ಎಲ್ಲರೊಂದಿಗೂ ಸುಲಭವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ. ಯಾರಿಗಾದರೂ ಹತ್ತಿರವಾಗುವ ಮುನ್ನ ಅವರು ಬಹಳ ಎಚ್ಚರಿಕೆಯಿಂದಿರುತ್ತಾರೆ. ಆದರೆ ಒಮ್ಮೆ ಹತ್ತಿರವಾದ ನಂತರ ಅವರು ಅತ್ಯಂತ ನಿಷ್ಠಾವಂತರಾಗಿರುತ್ತಾರೆ. ಅದಕ್ಕಾಗಿಯೇ ಅವರಿಗೆ ಮಿತ್ರರು ಕಡಿಮೆ ಇದ್ದರೂ ಅವರೆಲ್ಲರೂ ನೈಜ ಸ್ನೇಹಿತರಿರುತ್ತಾರೆ. ಅವರು ಬದುಕಿನಲ್ಲಿ ಎಷ್ಟೇ ಸಂಕಟಗಳನ್ನು ಎದುರಿಸಿದರೂ ಅವರು ಎಂದಿಗೂ ಪಲಾಯನ ಮಾಡುವುದಿಲ್ಲ. ಅವರು ಪ್ರತಿಯೊಂದು ಆತಂಕವನ್ನೂ ಸವಾಲಾಗಿ ಸ್ವೀಕರಿಸುತ್ತಾರೆ. ಈ ಧೈರ್ಯ ಅವರನ್ನು ಇತರ ಜನರಿಂದ ವಿಭಿನ್ನವಾಗಿಸುತ್ತದೆ. ಅದಕ್ಕಾಗಿಯೇ ಅವರು ಸಮಾಜದಲ್ಲಿ ಯಾವಾಗಲೂ ನಾಯಕನಂತೆ ಕಾಣುತ್ತಾರೆ. ಸಿಂಹರಾಶಿಯವರ ಬದುಕು ಒಂದು ರೋಚಕ ಕಾದಂಬರಿಯಂತೆ ಇರುತ್ತದೆ. ಅಲ್ಲಿ ಸಂತೋಷ, ವ್ಯಥೆ, ಜಯಗಳು ಮತ್ತು ಅಪಜಯಗಳು ಎಲ್ಲವೂ ಇರುತ್ತವೆ. ಆದರೆ ಅಂತಿಮವಾಗಿ ಅವರು ವಿಜಯಶಾಲಿಯಾಗಿ ಹೊರಹೊಮ್ಮುತ್ತಾರೆ. ಏಕೆಂದರೆ ಅವರಲ್ಲಿರುವ ವಿಶ್ವಾಸ, ಸ್ಥೈರ್ಯ ಮತ್ತು ಕಠಿಣ ಪರಿಶ್ರಮ ಅವರನ್ನು ಯಾವಾಗಲೂ ಮುನ್ನಡೆಸುತ್ತದೆ. ಸಿಂಹರಾಶಿಯವರು ಪ್ರಸ್ತುತ ಸಮಯದಲ್ಲಿ ಅಂತರಂಗದ ಒತ್ತಡವನ್ನು ಅನುಭವಿಸುತ್ತಿದ್ದಾರೆ. ಹೊರಗಿನಿಂದ ಸಕಲವೂ ಸುಸೂತ್ರವಾಗಿದೆ ಎಂದು ತೋರಿದರೂ ಮನದೊಳಗೆ ಅನೇಕ ಚಿಂತನೆಗಳು ಸುಳಿಯುತ್ತಿವೆ. ಪೂರ್ಣಗೊಳಿಸಬೇಕಾದ ಕೆಲಸಗಳು ಮತ್ತು ಪೂರೈಸಬೇಕಾದ ನಿರೀಕ್ಷೆಗಳು ಮಾನಸಿಕ ಆತಂಕವನ್ನು ಸೃಷ್ಟಿಸುತ್ತಿವೆ. ನೀವು ಸದಾ ಸಮರ್ಥರಾಗಿ ಕಾಣಿಸಿಕೊಳ್ಳಲು ಪ್ರಯತ್ನಿಸುತ್ತೀರಿ. ಆದರೆ ಈಗ ನೀವು ಸ್ವಲ್ಪ ದಣಿದಿದ್ದೀರಿ ಎಂದು ಭಾಸವಾಗುತ್ತಿದೆ. ಇದು ಕೇವಲ ಕ್ಷಣಿಕ, ಆದರೆ ನೀವಿದನ್ನು ಗಮನಿಸಬೇಕು. ಇತ್ತೀಚೆಗೆ ನಿಮ್ಮಲ್ಲಿ ಒಂದು ರೀತಿಯ ಸಂಶಯ ಮೂಡುತ್ತಿದೆ. ನಾನು ಮಾಡುತ್ತಿರುವುದು ಸರಿಯೇ ಎಂಬ ಪ್ರಶ್ನೆ ನಿಮ್ಮ ಅಂತಃಕರಣಕ್ಕೆ ಮತ್ತೆ ಮತ್ತೆ ಬರುತ್ತಿದೆ.
ನೀವು ಈ ಹಿಂದೆ ಕೈಗೊಂಡ ಕೆಲವು ನಿರ್ಧಾರಗಳು ಈಗ ನಿಮ್ಮನ್ನು ಪುನಃ ಪುನಃ ಯೋಚಿಸುವಂತೆ ಮಾಡುತ್ತಿವೆ. ಇದು ನಿಮ್ಮ ದೌರ್ಬಲ್ಯವಲ್ಲ, ಬದಲಿಗೆ ನಿಮ್ಮ ಹೊಣೆಗಾರಿಕೆಯ ಪ್ರಜ್ಞೆಯಾಗಿದೆ. ನೀವು ಎಂದಿಗೂ ತಪ್ಪು ಮಾಡಬಾರದು ಎಂಬುದು ನಿಮ್ಮ ಆಶಯ, ಆದರೆ ಅದೇ ಚಿಂತನೆಯು ಈಗ ನಿಮಗೆ ಹೊರೆಯಾಗುತ್ತಿದೆ. ಆರ್ಥಿಕ ವಿಷಯಗಳ ಬಗ್ಗೆಯೂ ಅತೃಪ್ತಿಯಿದೆ. ನೀವು ಕಷ್ಟಪಟ್ಟು ಶ್ರಮಿಸುತ್ತಿದ್ದರೂ ಸೂಕ್ತ ಫಲಿತಾಂಶಗಳನ್ನು ಪಡೆಯದಿರುವುದು ನಿಮ್ಮನ್ನು ನಿರಾಸೆಗೊಳಿಸುತ್ತಿದೆ. ಕೆಲವು ವೆಚ್ಚಗಳು ಏಕಾಏಕಿ ಹೆಚ್ಚಿವೆ ಮತ್ತು ಯೋಜಿತ ಕೆಲಸಗಳು ವಿಳಂಬವಾಗುತ್ತಿವೆ. ಇವೆಲ್ಲವೂ ಒಟ್ಟಾಗಿ ನಿಮಗೆ ಅನಿಶ್ಚಿತತೆಯನ್ನು ಸೃಷ್ಟಿಸುತ್ತಿವೆ. ಆದರೆ ನೀವು ಹರಿಯುವ ನದಿಯಂತೆ ನಿಲ್ಲುವುದಿಲ್ಲ, ಅದು ನಿಮ್ಮ ಶ್ರೇಷ್ಠತೆಯಾಗಿದೆ. ಕೌಟುಂಬಿಕ ವಿಷಯಗಳಲ್ಲಿ ಸಣ್ಣಪುಟ್ಟ ತಪ್ಪುಗ್ರಹಿಕೆಗಳು ಉಂಟಾಗಿವೆ. ನೀವು ಹೇಳುವುದನ್ನು ಅವರು ಭಿನ್ನವಾಗಿ ಗ್ರಹಿಸುತ್ತಾರೆ ಅಥವಾ ಅವರು ಹೇಳುವುದನ್ನು ನೀವು ತುಂಬ ಗಂಭೀರವಾಗಿ ತೆಗೆದುಕೊಳ್ಳುತ್ತೀರಿ. ಇವು ಸಣ್ಣ ವಿಷಯಗಳು, ಆದರೆ ಅವು ನಿಮ್ಮ ಮನಸ್ಸಿನ ನೆಮ್ಮದಿಯ ಮೇಲೆ ಪ್ರಭಾವ ಬೀರುತ್ತಿವೆ. ನೀವು ನಿಜವಾಗಿ ಯಾರಿಗೂ ಹಾನಿ ಮಾಡಲು ಬಯಸುವುದಿಲ್ಲ, ಆದರೆ ಸನ್ನಿವೇಶಗಳು ಹಾಗೇ ತಿರುಗುತ್ತಿವೆ. ಈ ಕಾಲಘಟ್ಟದಲ್ಲಿ ಸಹನೆಯೇ ದೊಡ್ಡ ಮದ್ದು. ಇತ್ತೀಚೆಗೆ ನಿಮ್ಮ ಸಿಟ್ಟು ಸ್ವಲ್ಪ ಹೆಚ್ಚಿರುವಂತೆ ತೋರುತ್ತಿದೆ. ಇದು ಸಹಜ, ಏಕೆಂದರೆ ನೀವು ಒಳಗೆ ಬಹಳಷ್ಟು ವಿಚಾರಗಳನ್ನು ಅಡಗಿಸಿಡುತ್ತಿದ್ದೀರಿ. ಒಮ್ಮೆಲೆ ಹೊರಬರುವುದು ಕೋಪದಂತೆ ಭಾಸವಾಗುತ್ತದೆ, ಆದರೆ ವಾಸ್ತವದಲ್ಲಿ ಅದು ನೋವು. ನೀವು ಹೇಳಲಾಗದ ವೇದನೆ, ನೀವು ಹಂಚಿಕೊಳ್ಳಲಾಗದ ಈ ಚಿಂತನೆಗಳು ಒಟ್ಟಿಗೆ ಬರುತ್ತಿವೆ. ನಿಮ್ಮ ಸಂಗಾತಿ ಅಥವಾ ನಿಮ್ಮ ಆಪ್ತವು ಯಾರಾದರೂ ಈ ಸಮಯದಲ್ಲಿ ನಿಮಗಾಗಿ ಬಲವಾಗಿ ನಿಂತಿದ್ದಾರೆ. ಅವರು ನಿಮ್ಮನ್ನು ಅರಿಯಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿದ್ದಾರೆ. ನೀವು ಅವರೊಂದಿಗೆ ಮುಕ್ತವಾಗಿ ಸಂವಹನ ನಡೆಸಿದರೆ ನಿಮಗೆ ಬಹಳಷ್ಟು ಸಮಾಧಾನ ಸಿಗುತ್ತದೆ. ನೀವು ಕೆಲವು ವಿಷಯಗಳನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡರೆ ಅವು ಇನ್ನೂ ಭಾರವೆಂದು ಭಾಸವಾಗುತ್ತವೆ. ನೀವು ಅವುಗಳನ್ನು ಅಭಿವ್ಯಕ್ತಪಡಿಸಿದರೆ ಅವು ಹಗುರವಾಗುತ್ತವೆ. ನೀವು ಇತ್ತೀಚೆಗೆ ಸಂಪೂರ್ಣವಾಗಿ ನೆಮ್ಮದಿಯಿಂದ ನಿದ್ರಿಸಲು ಸಾಧ್ಯವಾಗದಿರಬಹುದು. ರಾತ್ರಿ ಮಲಗಿದ ನಂತರವೂ ನಿಮ್ಮ ಆಲೋಚನೆಗಳು ನಿಲ್ಲುವುದಿಲ್ಲ. ಹಿಂದಿನ ಘಟನೆಗಳು, ವರ್ತಮಾನದ ಸ್ಥಿತಿ ಮತ್ತು ಭವಿಷ್ಯದ ಚಿಂತೆ ಒಮ್ಮೆಲೆ ನಿಮ್ಮ ಕಣ್ಣೆದುರು ಬರುತ್ತಿವೆ. ಇದು ನಿಮ್ಮ ಮನಸ್ಸು ತುಂಬ ಕಷ್ಟಪಡುತ್ತಿದೆ ಎಂಬುದರ ಕುರುಹಾಗಿದೆ. ನೀವು ಯಾವಾಗಲೂ ಇತರರ ಪರವಾಗಿ ನಿಲ್ಲುವ ವ್ಯಕ್ತಿ, ಆದರೆ ಈಗ ನಿಮ್ಮೊಂದಿಗೆ ನಿಲ್ಲಲು ಯಾರಾದರೂ ಬೇಕು ಎಂದು ನಿಮಗೆ ಅನಿಸುತ್ತಿದೆ. ಇದು ತಪ್ಪಲ್ಲ. ಪ್ರತಿಯೊಬ್ಬ ಬಲಿಷ್ಠ ವ್ಯಕ್ತಿಗೂ ಒಂದು ಆಸರೆ ಬೇಕು. ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ನೀವು ಒಬ್ಬ ನಂಬಿಕಸ್ಥ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು. ಇದು ನಿಮಗೆ ಬೇಕಾದ ಮಾನಸಿಕ ಶಕ್ತಿಯನ್ನು ನೀಡುತ್ತದೆ. ಈ ಸಮಯದಲ್ಲಿ ನೀವು ಕೈಗೊಳ್ಳುವ ನಿರ್ಧಾರಗಳ ಬಗ್ಗೆ ನೀವು ತುಂಬ ಎಚ್ಚರಿಕೆಯಿಂದಿರಬೇಕು. ನೀವು ಯಾವುದೇ ಆತುರದ ತೀರ್ಮಾನವನ್ನು ತೆಗೆದುಕೊಂಡರೆ ನಂತರ ನೀವು ಪಶ್ಚಾತ್ತಾಪ ಪಡಬಹುದು. ಆದ್ದರಿಂದ ಸ್ವಲ್ಪ ಕಾಲ ನಿಂತು ಆಲೋಚಿಸಿ ಮತ್ತು ನಿಮ್ಮ ಅಂತರಂಗ ನಿಮಗೆ ಏನು ಹೇಳುತ್ತಿದೆ ಎಂಬುದನ್ನು ಆಲಿಸಿ. ನಿಮ್ಮ ಅಂತರಂಗದ ಧ್ವನಿ ನಿಮಗೆ ಸರಿಯಾದ ಪಥವನ್ನು ತೋರಿಸುತ್ತದೆ. ನಿಮ್ಮ ಬದುಕಿನಲ್ಲಿ ಕೆಲವು ವಿಷಯಗಳು ನಿಧಾನವಾಗಿ ನಡೆಯುತ್ತಿರುವಂತೆ ತೋರಬಹುದು, ಆದರೆ ಆ ವಿಳಂಬದ ಹಿಂದೆ ಒಂದು ದೈವಿಕ ಉದ್ದೇಶವಿದೆ. ನೀವು ಇನ್ನೂ ಶಕ್ತಿಶಾಲಿಯಾಗಿದ್ದೀರಿ. ಈ ಸಮಯವು ಮುಂಬರುವ ದಿನಗಳಲ್ಲಿ ಹೆಚ್ಚು ಸ್ಪಷ್ಟವಾಗಿ ಚಿಂತಿಸಲು ನಿಮಗೆ ಸಹಕರಿಸುತ್ತದೆ. ಆದ್ದರಿಂದ ಇದನ್ನು ಪರೀಕ್ಷೆಯಾಗಿ ನೋಡದೆ ಒಂದು ಸುಸಂದರ್ಭವಾಗಿ ನೋಡಿ. ಇಲ್ಲಿಯವರೆಗೂ ನೀವು ಎದುರಿಸಿದ ಪ್ರತಿಯೊಂದು ಸಂಕಷ್ಟವೂ ನಿಮ್ಮನ್ನು ಬಲಪಡಿಸಿದೆ. ಈ ಹಂತವನ್ನು ನೀವು ಹೇಗೆ ಜಯಿಸುತ್ತೀರಿ ಎಂಬುದು ಮುಖ್ಯ. ಸ್ವಲ್ಪ ಸಹನೆ, ಸ್ವಲ್ಪ ಜಾಗರೂಕತೆ, ಸ್ವಲ್ಪ ನಂಬಿಕೆಯಿಂದ ನೀವು ಮತ್ತೆ ಹಳಿಗೆ ಬರುತ್ತೀರಿ. ಈ ಸಮಯದಲ್ಲಿ ನಿಮ್ಮ ಮೇಲಿನ ವಿಶ್ವಾಸವನ್ನು ಕಿಂಚಿತ್ತೂ ಕಳೆದುಕೊಳ್ಳಬೇಡಿ. ಈ 4 ದಿನಗಳು ಸ್ವಲ್ಪ ಉದ್ವಿಗ್ನವಾಗಿದ್ದರೂ ಅದೇ ಕಾಲಕ್ಕೆ ನೀವು ಕೆಲವು ಸತ್ಯಗಳನ್ನು ತಿಳಿಯುತ್ತೀರಿ. ನೀವು ಯಾರನ್ನು ನಂಬಬೇಕು ಮತ್ತು ಯಾರಿಂದ ಅಂತರ ಕಾಯ್ದುಕೊಳ್ಳಬೇಕು ಎಂಬುದು ಸ್ಪಷ್ಟವಾಗುತ್ತದೆ. ಇದು ನಿಮಗೆ ಪಾರದರ್ಶಕತೆಯನ್ನು ನೀಡುತ್ತದೆ. ಆ ಸ್ಪಷ್ಟತೆಯೊಂದಿಗೆ ನೀವು ಮುನ್ನಡೆಯಲು ಸಾಧ್ಯವಾಗುತ್ತದೆ. ನೀವು ಒಂಟಿಯಾಗಿಲ್ಲ. ಈ ಪರಿಸ್ಥಿತಿಯು ಶಾಶ್ವತವಲ್ಲ. ಪ್ರತಿ ಕತ್ತಲೆಯ ನಂತರದ ಬೆಳಕಿನಂತೆ ಈ ಹಂತದ ನಂತರ ಶುಭಕಾಲ ಬರುತ್ತದೆ. ಸ್ವಲ್ಪ ತಾಳ್ಮೆಯಿಂದಿರಿ. ನಿಮ್ಮ ಒಳಗಿನ ಸ್ಥೈರ್ಯ ನಿಮ್ಮನ್ನು ಈ ಹಂತದಿಂದ ಹೊರಗೆ ತರುತ್ತದೆ. ಈಗ ನೀವು ಬಹಳ ಜಾಗರೂಕತೆಯಿಂದ ಕೇಳಬೇಕಾದ ಒಂದು ಮುಖ್ಯವಾದ ವಿಚಾರ ಪ್ರಾರಂಭವಾಗುತ್ತಿದೆ. ನೀವು ಇಲ್ಲಿಯವರೆಗೂ ನಿರೀಕ್ಷಿಸದ ಒಂದು ಸತ್ಯ ಈಗ ನಿಮ್ಮ ಮುಂದೆ ಬರುತ್ತಿದೆ. ಎಸ್ ಎಂಬ ವ್ಯಕ್ತಿಯ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಬಹಳ ಗಹನವಾದ ವಿಷಯವಿದೆ. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಹೊಸಬನಲ್ಲ, ನಿಮ್ಮ ಸುತ್ತಲೂ ಬಹಳ ಕಾಲದಿಂದ ಇರುವ ಯಾರಾದರೂ. ಈ ವ್ಯಕ್ತಿ ಎಸ್ ನಿಮ್ಮ ಸಂಬಂಧಿಕರಾಗಿರಬಹುದು ಅಥವಾ ತುಂಬ ಆಪ್ತ ಮಿತ್ರನಂತೆ ನಟಿಸುವ ವ್ಯಕ್ತಿಯಾಗಿರಬಹುದು. ಬಾಹ್ಯವಾಗಿ ಅವರು ತುಂಬ ಪ್ರಾಮಾಣಿಕರಾಗಿರುವಂತೆ ಕಾಣಬಹುದು. ಅವರು ನಿಮಗೆ ನೆರವಾಗುತ್ತಿದ್ದಾರೆ ಮತ್ತು ನಿಮ್ಮನ್ನು ಬೆಂಬಲಿಸುತ್ತಿದ್ದಾರೆ ಎಂದು ಬಿಂಬಿಸುತ್ತಾರೆ. ಆದರೆ ಅವರ ಮನಸ್ಸಿನಲ್ಲಿ ಬೇರೆಯದಾನ ಉದ್ದೇಶಗಳಿವೆ. ನೀವು ಅದನ್ನು ಇನ್ನೂ ಸರಿಯಾಗಿ ಗ್ರಹಿಸಲಿಲ್ಲ. ನೀವು ಅಭಿವೃದ್ಧಿಯಾಗಿ, ನಿಮ್ಮಲ್ಲಿ ಬದಲಾವಣೆಗಳಾದಾಗ ಮತ್ತು ನಿಮಗೆ ಒಳಿತಾದಾಗ ಈ ವ್ಯಕ್ತಿಯು ಆಂತರಿಕವಾಗಿ ಅಸೂಯೆಪಡುತ್ತಾನೆ.
ನೀವು ಸಫಲರಾದಾಗ ಅವರ ಮತ್ಸರವು ಅವರ ಸಂತೋಷಕ್ಕಿಂತ ಹೆಚ್ಚಾಗಿ ಬೆಳೆಯುತ್ತದೆ. ಅದು ಸಣ್ಣ ಮಾತುಗಳ ರೂಪದಲ್ಲಿ ಹೊರಬರುತ್ತದೆ, ಆದರೆ ನೀವು ಅದನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಈ ವ್ಯಕ್ತಿಯು ನಿಮ್ಮ ಪ್ರತಿಯೊಂದು ಚಟುವಟಿಕೆಯನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾನೆ. ನೀವು ಯಾರೊಂದಿಗೆ ಸಂಭಾಷಿಸುತ್ತಿದ್ದೀರಿ, ನೀವು ಏನು ಯೋಜಿಸುತ್ತಿದ್ದೀರಿ, ನಿಮ್ಮ ಮನೆಯಲ್ಲಿ ಏನು ನಡೆಯುತ್ತಿದೆ, ಇದನ್ನು ಅವರು ಪತ್ತೆ ಹಚ್ಚಲು ಪ್ರಯತ್ನಿಸುತ್ತಿದ್ದಾರೆ. ಏಕೆಂದರೆ ನಿಮ್ಮ ದೌರ್ಬಲ್ಯ ಎಲ್ಲಿದೆ ಎಂದು ತಿಳಿಯುವುದು ಅವರ ಗುರಿಯಾಗಿದೆ. ಅವರು ಅದನ್ನು ಅರಿತ ನಂತರ ಅದನ್ನು ನಿಮ್ಮ ವಿರುದ್ಧ ಉಪಯೋಗಿಸಲು ಪ್ರಯತ್ನಿಸುತ್ತಾರೆ. ನೀವು ಅವರೊಂದಿಗೆ ಹಂಚಿಕೊಂಡ ಕೆಲವು ಖಾಸಗಿ ವಿಚಾರಗಳು ಈಗ ಇತರರನ್ನು ತಲುಪುತ್ತಿವೆ. ಅದು ಹೇಗೆ ಸಂಭವಿಸಿತು ಎಂದು ನೀವು ಆಶ್ಚರ್ಯಪಡುತ್ತೀರಿ. ಆದರೆ ನೈಜ ಕಾರಣವೇನೆಂದರೆ ಈ ವ್ಯಕ್ತಿಯು ನಿಮ್ಮ ವಿಶ್ವಾಸವನ್ನು ಉಪಯೋಗಿಸುತ್ತಿದ್ದಾನೆ ಮತ್ತು ನಿಮ್ಮ ರಹಸ್ಯಗಳನ್ನು ಹರಿಯಬಿಡುತ್ತಿದ್ದಾನೆ. ಹೊರಗೆ ನಾನಲ್ಲ ಎಂದು ಅಭಿನಯಿಸುತ್ತಾನೆ. ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ಈ ವ್ಯಕ್ತಿಯು ನಿಮ್ಮ ಕುಟುಂಬದಲ್ಲಿಯೂ ಸಣ್ಣ ತಪ್ಪು ತಿಳುವಳಿಕೆಗಳನ್ನು ಸೃಷ್ಟಿಸಲು ಯತ್ನಿಸುತ್ತಿದ್ದಾನೆ. ಒಂದು ವಿಚಾರವನ್ನು ಇನ್ನೊಬ್ಬರಿಗೆ ವಿಭಿನ್ನವಾಗಿ ತಿಳಿಸುವುದು, ಸಣ್ಣ ಸಂಗತಿಯನ್ನು ದೊಡ್ಡ ವಿಷಯವೆಂದು ಬಿಂಬಿಸುವುದು ಇವರ ಕೆಲಸ. ಅವರು ಇದನ್ನು ಅತ್ಯಂತ ನಿಶ್ಶಬ್ದವಾಗಿ ಮಾಡುತ್ತಿದ್ದಾರೆ. ನೀವು ಗಮನಿಸದಿದ್ದರೂ ಪರಿಸ್ಥಿತಿಗಳು ಬದಲಾಗುತ್ತಿವೆ. ಒಂದು ಕ್ಷಣ ಆಲೋಚಿಸಿ, ಯಾರಾದರೂ ನಿಮ್ಮ ಬಗ್ಗೆ ಅತಿಯಾಗಿ ಅರಿಯಲು ಯತ್ನಿಸುತ್ತಿದ್ದಾರೆಯೇ? ನಿಮ್ಮ ಸಕಲ ವಿಷಯಗಳಲ್ಲೂ ಅವರಿಗೆ ಕುತೂಹಲವಿದೆಯೇ? ಆದರೆ ಅವರ ಬಗ್ಗೆ ನಿಮಗೆ ಹೆಚ್ಚು ಅರಿವಿಲ್ಲವೇ? ಅದುವೇ ಈ ಎಸ್ ವ್ಯಕ್ತಿಯ ಲಕ್ಷಣ. ಅವರು ನಿಮ್ಮ ಬಗ್ಗೆ ಸಕಲವನ್ನೂ ತಿಳಿಯಲು ಬಯಸುತ್ತಾರೆ, ಆದರೆ ತಮ್ಮ ನೈಜ ರೂಪವನ್ನು ಮರೆಮಾಡುತ್ತಾರೆ. ಈ ವ್ಯಕ್ತಿಯ ಮಾತುಗಳಲ್ಲಿ ಒಂದು ಗುಪ್ತ ತಂತ್ರವಿದೆ. ಅವರು ಹೇಳುವ ಮಾತುಗಳು ಮೊದಲಿಗೆ ಬಹಳ ತರ್ಕಬದ್ಧವೆಂದು ತೋರುತ್ತದೆ, ಆದರೆ ನೀವು ಅದರ ಬಗ್ಗೆ ಆಳವಾಗಿ ಚಿಂತಿಸಿದರೆ ಅವು ನಿಮ್ಮನ್ನು ಗೊಂದಲಗೊಳಿಸುತ್ತವೆ. ಅವು ನೀವು ತೆಗೆದುಕೊಳ್ಳುವ ನಿರ್ಣಯಗಳ ಮೇಲೆ ಪ್ರಭಾವ ಬೀರುತ್ತವೆ. ಇದೊಂದು ಮಾನಸಿಕ ತಂತ್ರವಾಗಿದೆ. ನೀವು ಅದನ್ನು ಗ್ರಹಿಸಬೇಕು. ನೀವು ಇಲ್ಲಿಯವರೆಗೆ ಅವರನ್ನು ನಂಬಿರಬಹುದು ಮತ್ತು ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡಿರಬಹುದು. ಈಗ ಅದರ ಫಲಿತಾಂಶಗಳನ್ನು ನೋಡಿದ ನಂತರ ಇದು ಏಕೆ ಜರುಗಿತು ಎಂದು ನೀವು ಯೋಚಿಸಿರಬಹುದು. ನೀವು ನಂಬಿದ ವ್ಯಕ್ತಿ ನಿಮಗೆ ಸರಿಯಾದ ಪಥವನ್ನು ತೋರಿಸದ ಕಾರಣ ಅದು ಸಂಭವಿಸಿದೆ. ಆದರೆ ಅದು ನಿಮ್ಮ ಪ್ರಮಾದವಲ್ಲ. ನೀವು ಕೇವಲ ಅವರನ್ನು ನಂಬಿದ್ದೀರಿ ಅಷ್ಟೇ. ಮತ್ತು ಮುಖ್ಯವಾಗಿ, ಈ ವ್ಯಕ್ತಿಯು ನಿಮ್ಮ ಯಶಸ್ಸನ್ನು ಕಂಡು ಭಯಪಡುತ್ತಾನೆ. ನೀವು ಉನ್ನತ ಮಟ್ಟಕ್ಕೇರಿದರೆ ಅವರಿಗೆ ನೀವು ಹತೋಟಿಗೆ ಸಿಗುವುದಿಲ್ಲವೆಂದು ಅವರಿಗೆ ತಿಳಿದಿದೆ. ಅದಕ್ಕಾಗಿಯೇ ಅವರು ನಿಮ್ಮ ಏಳಿಗೆಯನ್ನು ಕುಂಠಿತಗೊಳಿಸಲು ಯತ್ನಿಸುತ್ತಿದ್ದಾರೆ. ಇದನ್ನು ನೇರವಾಗಿ ಮಾಡಲಾಗುವುದಿಲ್ಲ, ಆದರೆ ಬಹಳ ಚಾಕುಚಪ್ಯತೆಯಿಂದ ಮಾಡಲಾಗುತ್ತದೆ. ಅವರು ನಿಮ್ಮನ್ನು ಲಕ್ಷ್ಯಹೀನರನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಈಗ ನೀವು ನಿರ್ಧಾರ ಕೈಗೊಳ್ಳುವ ಸಮಯ ಬಂದಿದೆ. ನೀವು ಈ ವ್ಯಕ್ತಿಯಿಂದ ನಿಮ್ಮನ್ನು ಸಂಪೂರ್ಣವಾಗಿ ಕಡಿದುಕೊಳ್ಳಬೇಕೇ ಅಥವಾ ಅವರೊಂದಿಗೆ ಎಚ್ಚರಿಕೆಯಿಂದ ವ್ಯವಹರಿಸಬೇಕೆ ಎಂಬುದು ನಿಮಗೆ ಬಿಟ್ಟದ್ದು. ಆದರೆ ಒಂದು ವಿಷಯ ಖಚಿತವಾಗಿದೆ, ನೀವು ಅವರನ್ನು ಅತಿಯಾಗಿ ನಂಬಬಾರದು. ನಿಮ್ಮ ಖಾಸಗಿ ವಿಷಯಗಳನ್ನು ಹಂಚಿಕೊಳ್ಳುವುದನ್ನು ನೀವು ಕಡಿಮೆ ಮಾಡಬೇಕು. ಇಲ್ಲಿಯವರೆಗೆ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಅನುಮಾನವಿರಬಹುದು. ನೀವು ಈ ವ್ಯಕ್ತಿಯನ್ನು ವಿಶ್ವಾಸಕ್ಕೆ ಪಡೆಯಬಹುದೇ ಎಂಬ ಸಂಶಯ ಏಕೆ ಉದ್ಭವಿಸಿದೆ ಎಂದು ಈಗ ನಿಮಗೆ ಅರ್ಥವಾಗುತ್ತದೆ. ನಿಮ್ಮ ಅಂತಃಪ್ರಜ್ಞೆ ನಿಮಗೆ ಮೊದಲೇ ಎಚ್ಚರಿಕೆ ನೀಡಿದೆ. ನೀವು ಈಗ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಅಲ್ಲದೆ ಎಸ್ ಅಕ್ಷರ ಹೊಂದಿರುವ ಸಕಲರೂ ದುಷ್ಟರಲ್ಲ. ಅವರಲ್ಲಿ ಅನೇಕ ಸಜ್ಜನರಿದ್ದಾರೆ ಎಂಬುದನ್ನು ನೆನಪಿಡಿ. ಆದರೆ ನೀವು ಭೇಟಿಯಾಗುವ ವ್ಯಕ್ತಿಯ ವಿಚಾರದಲ್ಲಿ ನೀವು ವ್ಯವಹರಿಸುವ ಕೆಲವೇ ಜನರ ನೈಜರೂಪವನ್ನು ನೀವು ಮಾತ್ರ ಅರಿಯುವಿರಿ. ನಿಮ್ಮ ಆಂತರಿಕ ಎಚ್ಚರಿಕೆಗಳನ್ನು ನಿರ್ಲಕ್ಷಿಸಬೇಡಿ. ಈ 4 ದಿನಗಳು ನಿಮ್ಮ ಈ ವ್ಯಕ್ತಿಯ ಬಗ್ಗೆ ನಿಮಗೆ ಪಾರದರ್ಶಕತೆಯನ್ನು ನೀಡುತ್ತವೆ. ಅವರ ನಿಜವಾದ ಸ್ವಭಾವವು ಬಹಿರಂಗಗೊಳ್ಳುವ ಸಂಭವವಿದೆ. ನೀವು ಅವರನ್ನು ಸ್ವಲ್ಪ ಗಮನಿಸಿದರೆ ಅವರ ನುಡಿ ಮತ್ತು ವರ್ತನೆಯಲ್ಲಿನ ಬದಲಾವಣೆಯನ್ನು ನೀವು ಗುರುತಿಸಬಹುದು. ಅದು ನಿಮಗೆ ಒಂದು ಸುಳಿವು ನೀಡುತ್ತದೆ. ನೀವು ಭಯಪಡುವ ಅಗತ್ಯವಿಲ್ಲ, ಆದರೆ ಜಾಗರೂಕರಾಗಿರಿ. ಈ ವ್ಯಕ್ತಿ ನಿಮ್ಮ ಬದುಕಿನಲ್ಲಿ ಒಂದು ಪರೀಕ್ಷೆಯನ್ನು ಒಡ್ಡಿದ್ದಾರೆ. ನೀವು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ನೀವು ಇನ್ನಷ್ಟು ಸಮರ್ಥರಾಗುತ್ತೀರಿ. ನಿಮಗೆ ಯಾರು ನಿಜ ಹಿತೈಷಿಗಳು ಮತ್ತು ಯಾರು ಅಭಿನಯಿಸುತ್ತಿದ್ದಾರೆ ಎಂಬುದು ಸಂಪೂರ್ಣವಾಗಿ ತಿಳಿಯುತ್ತದೆ. ಈಗ ನೀವು ಪೂರ್ಣವಾಗಿ ಅರಿಯಬೇಕು ಈ ಪರಿಸ್ಥಿತಿ ಹೇಗೆ ಕಂಟಕವಾಗಬಹುದು ಎಂದು. ಪ್ರತಿಯೊಂದು ಸಮಸ್ಯೆಯೂ ಒಮ್ಮೆಲೇ ದೊಡ್ಡದಾಗುವುದಿಲ್ಲ, ಅದು ಸಣ್ಣ ಹಂತಗಳಲ್ಲಿ ಆರಂಭವಾಗುತ್ತದೆ. ನೀವು ಗಮನಿಸದ ಶಬ್ದಗಳು, ಸಣ್ಣ ಸುಳಿವುಗಳು, ಇವು ಒಟ್ಟಾಗಿ ದೊಡ್ಡ ಸಂಕಷ್ಟವಾಗುತ್ತವೆ. ಈ ಸಂದರ್ಭದಲ್ಲಿಯೂ ಅದೇ ನಡೆಯುತ್ತಿದೆ. ನೀವು ಜಾಗರೂಕರಾಗಿರದಿದ್ದರೆ ಅದು ನಿಮಗೆ ಹಾನಿ ಮಾಡಬಹುದು. ಒಂದು ಪುಟ್ಟ ಕಥೆಯನ್ನು ಸ್ಮರಿಸಿ. ಕಾಡಿನಲ್ಲಿ ಒಂದು ಸಿಂಹವು ಬಾವಿಯಲ್ಲಿ ತನ್ನ ಬಿಂಬವನ್ನು ಕಂಡಿತು. ಸಿಂಹವು ಅದನ್ನು ಮತ್ತೊಂದು ಶತ್ರುಸಿಂಹವೆಂದು ಭಾವಿಸಿ ಅದರ ಮೇಲೆ ದಾಳಿ ಮಾಡಲು ಹಾರಿತು. ಕೊನೆಗೆ ಅದು ಬಾವಿಗೆ ಬಿತ್ತು. ವಾಸ್ತವದಲ್ಲಿ ಅಲ್ಲಿ ಯಾವುದೇ ಶತ್ರುವಿರಲಿಲ್ಲ, ಅದು ಕೇವಲ ಪ್ರತಿಬಿಂಬವಾಗಿತ್ತು. ಆದರೆ ಚಿಂತಿಸದೆ ತೆಗೆದುಕೊಂಡ ತೀರ್ಮಾನವು ಅದಕ್ಕೆ ಅಪಾಯ ಉಂಟುಮಾಡಿತು. ಅದೇ ಸಂದೇಶವು ಈಗ ನಿಮಗೂ ಸರಿಹೊಂದುತ್ತದೆ. ಈ ವ್ಯಕ್ತಿ ಎಸ್ ನಿಮ್ಮ ಮನಸ್ಸಿನಲ್ಲಿಯೂ ಭ್ರಮೆಯನ್ನು ಸೃಷ್ಟಿಸುತ್ತಿದ್ದಾರೆ. ಅವರು ಆಡುವ ಮಾತುಗಳು, ಅವರು ತೋರುವ ನಡವಳಿಕೆ, ಇವು ನಿಮ್ಮನ್ನು ಸಂಶಯಿಸುವಂತೆ ಮಾಡುತ್ತವೆ, ರೊಚ್ಚಿಗೆ ಎಬ್ಬಿಸುತ್ತವೆ ಮತ್ತು ಆತುರದ ನಿರ್ಧಾರ ಕೈಗೊಳ್ಳಲು ಮಾಡುತ್ತವೆ. ಆ ಭ್ರಮೆಯೂ ಸತ್ಯವೆಂದು ನೀವು ನಂಬಿದರೆ ನೀವು ಆ ಸಿಂಹದಂತೆ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆಯಿದೆ.
ಅವರು ನಿಮಗೆ ಯಾರೊಬ್ಬರ ಬಗ್ಗೆ ಅಪಸ್ವರ ಹೇಳಬಹುದು. ಆ ವ್ಯಕ್ತಿ ಹೀಗೆ ನುಡಿದ್ದಾನೆ ಮತ್ತು ಅವರು ನಿಮ್ಮ ಬಗ್ಗೆ ಹೀಗೆ ಕೆಟ್ಟದಾಗಿ ಭಾವಿಸುತ್ತಾರೆ ಎಂದು ಹೇಳುವ ಮೂಲಕ ಅವರು ನಿಮ್ಮ ನಕಾರಾತ್ಮಕ ಭಾವನೆಗಳನ್ನು ವೃದ್ಧಿಸುತ್ತಾರೆ. ನೀವು ಆ ಮಾತುಗಳನ್ನು ತಕ್ಷಣವೇ ನಂಬಿದರೆ ನೀವು ಆ ಆಪ್ತ ವ್ಯಕ್ತಿಯೊಂದಿಗಿನ ನಿಮ್ಮ ಬಾಂಧವ್ಯವನ್ನು ಹಾಳು ಮಾಡುವ ಸಾಧ್ಯತೆ ಇದೆ. ಆದರೆ ನೈಜ ಸತ್ಯವು ಭಿನ್ನವಾಗಿರಬಹುದು. ಇದೊಂದು ಮಾನಸಿಕ ಆಟವಾಗಿದೆ. ಈ ಕದವವನ್ನು ಗೆಲ್ಲಲು ನೀವು ನಿಮ್ಮ ಭಾವನೆಗಳನ್ನು ಹತೋಟಿಗೆ ತರಬೇಕು. ನೀವು ಸಿಟ್ಟಾದಾಗ ತಕ್ಷಣ ಪ್ರತಿಕ್ರಿಯಿಸಬೇಡಿ. ಯಾವುದರ ಬಗ್ಗೆಯೂ 2 ಬಾರಿ ಆಲೋಚಿಸಿ. ಚಿಂತಿಸದೆ ನೀವು ಕೈಗೊಳ್ಳುವ ಪ್ರತಿಯೊಂದು ನಿರ್ಧಾರವೂ ಅವರಿಗೆ ಲಾಭವಾಗಿ ಪರಿಣಮಿಸುತ್ತದೆ. ಈ ವ್ಯಕ್ತಿಯು ನಿಮಗೆ ಎಂದಿಗೂ ನೇರವಾಗಿ ಹಾನಿ ಮಾಡುವುದಿಲ್ಲ ಎಂಬುದನ್ನು ನೀವು ಗಮನಿಸಬೇಕು. ಅವರು ಅದನ್ನು ಪರೋಕ್ಷವಾಗಿ ಮಾಡುತ್ತಾರೆ. ನೀವು ನಿಮ್ಮ ಉದ್ವೇಗಗಳನ್ನು ಬಳಸಿ ಯಾರೊಂದಿಗಾದರೂ ಜಗಳವಾಡುವಂತೆ ಅವರು ಮಾಡುತ್ತಾರೆ. ನಂತರ ನೀವು ನಾನೇನೂ ಮಾಡಲಿಲ್ಲ ಎಂದು ಅವರು ಭಾವಿಸುವಂತೆ ಮಾಡುತ್ತಾರೆ. ನೀವು ಒಂದು ಕ್ಷಣ ನಿಂತು ಆಲೋಚಿಸಿದರೆ ಕೆಲವು ಸಂಗತಿಗಳು ನಿಮಗೆ ಸ್ಪಷ್ಟವಾಗುತ್ತವೆ. ಹಿಂದೆ ಜರುಗಿದ ಕೆಲವು ಪ್ರಸಂಗಗಳು ನೆನಪಿಗೆ ಬರುತ್ತವೆ. ಇದು ಆಗಲೂ ಸಂಭವಿಸಿದಂತೆ ಭಾವಿಸಬಹುದು. ಈ ತಂತ್ರ ಬಹಳ ಕಾಲದಿಂದ ನಡೆಯುತ್ತಿರುವುದರ ಸೂಚನೆಯಾಗಿದೆ. ಈಗ ನೀವು ಇದನ್ನು ಲೆಕ್ಕ ಹಾಕಬೇಕು. ನಿಮ್ಮ ಮಾತುಗಳನ್ನು ಮತ್ತು ನಿಮ್ಮ ರಹಸ್ಯಗಳನ್ನು ಯಾರಿಗಾದರೂ ತಿಳಿಸಬೇಕೇ ಎಂಬುದನ್ನು ಎಚ್ಚರಿಕೆಯಿಂದ ತೀರ್ಮಾನಿಸಬೇಕು. ಎಲ್ಲರಿಗೂ ಮುಕ್ತವಾಗಿರುವುದು ಒಳ್ಳೆಯದಲ್ಲ. ವಿಶೇಷವಾಗಿ ಈ 4 ದಿನಗಳ ಕಾಲ ನಿಮ್ಮ ಖಾಸಗಿ ವಿಷಯಗಳನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳುವುದು ಕ್ಷೇಮ. ಇದು ನಿಮ್ಮನ್ನು ಕಾಪಾಡುತ್ತದೆ. ನೀವು ನಿಮ್ಮ ಅಂತಃಕರಣದಿಂದ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು, ಇತರನ ಪ್ರೇರಣೆಯಿಂದಲ್ಲ. ಯಾರೇ ಏನೇ ಹೇಳಿದರೂ ಕೊನೆಯದಾಗಿ ನಿಮಗೆ ಸರಿಯನಿಸಿದ್ದನ್ನು ಮಾಡಿ. ನಿಮ್ಮ ಆಂತರಿಕ ಧ್ವನಿ ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ. ಅದನ್ನು ಆಲಿಸಿ. ಅದು ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಈ ಕಾಲದಲ್ಲಿ ನೀವು ಶಾಂತವಾಗಿರುವುದು ಅತ್ಯವಶ್ಯಕ. ನೀವು ಯಾರೊಂದಿಗಾದರೂ ವಾಗ್ವಾದ ನಡೆಸಿದರೆ ಅದು ಪರಿಸ್ಥಿತಿಯನ್ನು ಹೆಚ್ಚು ಜಟಿಲಗೊಳಿಸುತ್ತದೆ. ಹಾಗಾಗಿ ಯಾವುದೇ ವಿಷಯವನ್ನು ನಿಶ್ಶಬ್ದವಾಗಿ ನಿಭಾಯಿಸಿ. ಅಗತ್ಯವಿದ್ದರೆ ಅಂತರ ಕಾಯ್ದುಕೊಳ್ಳಿ. ಕೆಲವು ಸಮಸ್ಯೆಗಳಿಗೆ ದೂರವಿರುವುದೇ ಬೆಟ್ಟಮದ್ದು. ನೀವು ಈಗ ಒಂದು ಪ್ರಮುಖ ವಿಚಾರವನ್ನು ಸ್ಮರಣೆಯಲ್ಲಿಟ್ಟುಕೊಳ್ಳಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ನಿಮ್ಮ ಬದುಕಿನಲ್ಲಿ ಒಂದು ಕಾರಣಕ್ಕಾಗಿ ಬರುತ್ತಾನೆ. ಈ ವ್ಯಕ್ತಿ ಕೂಡ ಒಂದು ಉದ್ದೇಶಕ್ಕಾಗಿ ಬಂದಿದ್ದಾನೆ. ಅದು ನಿಮಗೆ ಒಂದು ಪಾಠ ಕಲಿಸಲುವಾಗಿದೆ. ನೀವು ಈ ಪಾಠವನ್ನು ಅರಿತರೆ ಭವಿಷ್ಯದಲ್ಲಿ ನೀವು ಇದೇ ರೀತಿಯ ಸನ್ನಿವೇಶಗಳನ್ನು ಸುಲಭವಾಗಿ ನಿಭಾಯಿಸಬಹುದು. ನೀವು ಯಾರನ್ನಾದರೂ ನಂಬುವ ಮೊದಲು ಅವರ ಕೃತ್ಯಗಳನ್ನು ಗಮನಿಸಿ. ಬರೀ ಮಾತುಗಳಲ್ಲ, ಕೆಲಸಗಳು ಸತ್ಯವನ್ನು ಹೇಳುತ್ತವೆ. ನಿಮಗೆ ಯಾರು ನಿಜವಾಗಿ ಶ್ರೇಯಸ್ಸನ್ನು ಬಯಸುವವರು ಮತ್ತು ಯಾರು ನಟಿಸುತ್ತಿದ್ದಾರೆ ಎಂಬುದು ನಿಮಗೆ ಅರ್ಥವಾಗುತ್ತದೆ. ನೀವು ಸ್ವಲ್ಪ ಗಮನಹರಿಸಿದರೆ ಅನೇಕ ವಿಚಾರಗಳು ಸ್ಪಷ್ಟವಾಗುತ್ತವೆ. ಈ 4 ದಿನಗಳು ನಿಮಗೆ ಪರೀಕ್ಷೆಯಂತಿರುತ್ತವೆ. ನಿಮ್ಮ ಭವಿಷ್ಯವು ನೀವು ಈ ಸನ್ನಿವೇಶವನ್ನು ಹೇಗೆ ನಿರ್ವಹಿಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿದೆ. ನೀವು ಸ್ವಲ್ಪ ಜಾಗರೂಕತೆಯಿಂದ ಚಿಂತಿಸಿ ಮುನ್ನುಗ್ಗಿದರೆ ನೀವು ಈ ಸನ್ನಿವೇಶವನ್ನು ನಿಮ್ಮ ಅನುಕೂಲಕ್ಕೆ ತಿರುಗಿಸಬಹುದಾಗಿದೆ. ನೀವು ಅಶಕ್ತರಲ್ಲ, ನೀವು ಕೇವಲ ಒಂದು ಸಂಕಷ್ಟದ ಸನ್ನಿವೇಶವನ್ನು ಎದುರಿಸುತ್ತಿದ್ದೀರಿ ಅಷ್ಟೇ. ನೀವು ನಿಮ್ಮ ಭಾವನೆಗಳನ್ನು ಹತೋಟಿಗೆ ತಂದರೆ ಯಾರೂ ನಿಮ್ಮ ಮೇಲೆ ಪ್ರಭಾವ ಬೀರಲು ಸಾಧ್ಯವಿಲ್ಲ. ಅದುವೇ ನಿಮ್ಮ ನೈಜ ಬಲ. ಈಗ ಅದನ್ನು ಬಳಸಿಕೊಳ್ಳಬೇಕು. ಸಿಂಹರಾಶಿಯವರಿಗೆ ಏಪ್ರಿಲ್ 2026ರ ಸಂಚಾರದ ಫಲಗಳೇನೆಂದು ನಮಗೀಗ ಸವಿಸ್ತಾರವಾಗಿ ತಿಳಿಸಿ. ಈ ಇಡೀ ಮಾಸವು ನಿಮಗೆ ಬದಲಾವಣೆಯ ಕಾಲಘಟ್ಟವಾಗಿರುತ್ತದೆ. ಕೆಲವು ವಿಷಯಗಳಲ್ಲಿ ಪರೀಕ್ಷೆಗಳು ಎದುರಾದರೂ ಅದೇ ಸಮಯದಲ್ಲಿ ಉತ್ತಮ ಸುಸಂದರ್ಭಗಳು ಸಹ ಲಭಿಸುತ್ತವೆ. ಫಲಿತಾಂಶಗಳು ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ಸ್ವಲ್ಪ ಪ್ರಜ್ಞೆಯೊಂದಿಗೆ ಮುನ್ನಡೆಯುವುದು ಬಹಳ ಮುಖ್ಯ. ಕೌಟುಂಬಿಕ ವ್ಯವಹಾರಗಳಿಗೆ ಬಂದಾಗ ಈ ತಿಂಗಳು ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸಣ್ಣ ಸಂಭಾಷಣೆಗಳು ದೊಡ್ಡ ಅನ್ಯೋನ್ಯತೆ ತಪ್ಪಿಸಲು ಕಾರಣವಾಗಬಹುದು. ನೀವು ಹೇಳುವ ಮತ್ತು ಮಾತನಾಡುವ ಪ್ರತಿಯೊಂದು ಶಬ್ದದ ಬಗ್ಗೆ ಚಿಂತಿಸಿದರೆ ವಿಘ್ನಗಳು ಕಡಿಮೆಯಾಗುತ್ತವೆ. ನಿಮ್ಮ ಕೌಟುಂಬಿಕ ಸದಸ್ಯರ ಭಾವನೆಗಳನ್ನು ಗ್ರಹಿಸಲು ಯತ್ನಿಸಿ. ನೀವು ಸ್ವಲ್ಪ ಸಹನೆ ಪ್ರದರ್ಶಿಸಿದರೆ ಸನ್ನಿವೇಶಗಳು ಮತ್ತೆ ಸುಧಾರಿಸುತ್ತವೆ. ದಾಂಪತ್ಯ ಜೀವನದ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಉತ್ತಮ ಸಮನ್ವಯವಿರುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಸಂವಹಿಸಲು ನಿಮಗೆ ಅವಕಾಶ ಲಭಿಸುತ್ತದೆ. ಕೆಲವು ದಿನಗಳಿಂದ ನಡೆಯುತ್ತಿರುವ ಪುಟ್ಟ ಸಮಸ್ಯೆಗಳು ಈ ಸಮಯದಲ್ಲಿ ಪರಿಹಾರವಾಗುತ್ತವೆ. ನೀವಿಬ್ಬರೂ ಪರಸ್ಪರ ಅರಿತುಕೊಂಡರೆ ನಿಮ್ಮ ಬಾಂಧವ್ಯ ಸುದೃಢವಾಗುತ್ತದೆ. ಪ್ರೀತಿ ಮತ್ತು ಆದರ ವರ್ಧಿಸುತ್ತದೆ. ಈ ತಿಂಗಳು ವೃತ್ತಿಯ ವಿಷಯದಲ್ಲಿ ಸ್ವಲ್ಪ ಮಿಶ್ರ ಫಲವಿರುತ್ತದೆ. ಕೆಲವು ದಿನಗಳಲ್ಲಿ ಬಹಳಷ್ಟು ಕೆಲಸದ ಒತ್ತಡವಿರುತ್ತದೆ. ನಿಮ್ಮ ಶ್ರಮವನ್ನು ತಕ್ಷಣವೇ ಗುರುತಿಸಲಾಗುವುದಿಲ್ಲ. ಆದರೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಅಂತ್ಯದಲ್ಲಿ ನಿಮಗೆ ಖಂಡಿತವಾಗಿಯೂ ಉತ್ತಮ ಫಲಗಳು ಸಿಗುತ್ತವೆ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕಾರ್ಯವನ್ನು ಗಮನಿಸುತ್ತಿದ್ದಾರೆ. ಹಾಗಾಗಿ ನಿಮ್ಮ ಕೆಲಸದ ಮೇಲೆ ಲಕ್ಷ್ಯ ಕಳೆದುಕೊಳ್ಳಬೇಡಿ. ವ್ಯಾಪಾರಸ್ಥರು ಈ ತಿಂಗಳು ನೂತನ ಅವಕಾಶಗಳನ್ನು ಕಾಣುತ್ತಾರೆ. ಆದರೆ ಅವುಗಳನ್ನು ತಕ್ಷಣ ಒಪ್ಪಿಕೊಳ್ಳುವುದಕ್ಕಿಂತ ಸ್ವಲ್ಪ ವಿಶ್ಲೇಷಿಸಿ ತೀರ್ಮಾನ ತೆಗೆದುಕೊಳ್ಳುವುದು ಹಿತಕರ. ಹೊಸ ಸಹಭಾಗಿತ್ವಗಳು ಅಥವಾ ಹೊಸ ಒಪ್ಪಂದಗಳ ಬಗ್ಗೆ ಜಾಗರೂಕರಾಗಿರಿ. ಯಾರನ್ನಾದರೂ ಪೂರ್ಣವಾಗಿ ನಂಬುವ ಮೊದಲು ಅವರ ಹಿನ್ನೆಲೆಯನ್ನು ಅರಿಯುವುದು ಅನನ್ಯವಾಗಿದೆ. ಆರ್ಥಿಕ ದೃಷ್ಟಿಕೋನದ ವಿಷಯಕ್ಕೆ ಬಂದಾಗ ಈ ತಿಂಗಳು ಆದಾಯ ಮತ್ತು ವೆಚ್ಚಗಳು ಹೇರುವ ಸಾಧ್ಯತೆ ಇದೆ. ನೀವು ಗಳಿಸಿದ ಧನವನ್ನು ಸರಿಯಾಗಿ ಯೋಜಿಸಬೇಕು. ನೀವು ಅನಗತ್ಯ ವೆಚ್ಚಗಳನ್ನು ಹತೋಟಿ ಮಾಡಿದರೆ ನಿಮ್ಮ ಉಳಿತಾಯವನ್ನು ವೃದ್ಧಿಸಲು ಸಾಧ್ಯವಾಗುತ್ತದೆ.
ನೀವು ಈ ತಿಂಗಳು ಹೂಡಿಕೆ ಮಾಡಲು ಇಚ್ಛಿಸಿದರೆ ತಜ್ಞ ವ್ಯಕ್ತಿಗಳಿಂದ ಮಾರ್ಗದರ್ಶನ ಪಡೆಯುವುದು ಉತ್ತಮ. ಆರೋಗ್ಯದ ವಿಚಾರದಲ್ಲಿ ಯಾವುದೇ ಪ್ರಮುಖ ಸಮಸ್ಯೆಗಳಿಲ್ಲದಿದ್ದರೂ ಸಣ್ಣಪುಟ್ಟ ವ್ಯತ್ಯಾಸಗಳು ಕಾಣಿಸಿಕೊಳ್ಳಬಹುದು. ವಿಶೇಷವಾಗಿ ಒತ್ತಡವು ಶಿರೋವೇದನೆ, ಆಯಾಸ ಮತ್ತು ನಿದ್ರೆಯ ಕೊರತೆಯಂತಹ ಸಮಸ್ಯೆಗಳನ್ನು ಉಂಟುಮಾಡಬಹುದು. ನೀವು ಸರಿಯಾದ ಆಹಾರ ಕ್ರಮ ಪಾಲಿಸುತ್ತಿದ್ದರೆ ಮತ್ತು ಸಾಕಷ್ಟು ವಿಶ್ರಾಂತಿ ಪಡೆದಿದ್ದರೆ ನಿಮ್ಮ ಆರೋಗ್ಯವನ್ನು ಉಪೇಕ್ಷಿಸಬೇಡಿ. ನೀವು ಈ ಸಮಸ್ಯೆಗಳನ್ನು ಇಸಲುವಾಗಿ ನಿವಾರಿಸಬಹುದು.